ಎಟ್ರ ಮಾತಾಡ್ತಾರೆ ಇವ ತಾಯಿ ಇವ್ರರ ಬಾಯಿ ಬೊಂಬಾಯಿ ಆಗ್ಯದ ನೋಡು ಒಬ್ಬಕ್ಕಿಂತ ಒಬ್ಬಕ್ಕೆ ಮಾತಾಡ್ತಾ. ಅಯ್ಯ ಲಲಿತಾ ಲಲಿತಾ, ಮೀಟಿಂಗ್ ಶುರು ಆತನ? ಯಾವಕ್ಕಾಕಿ ನಿಂಗವ ನೀ ಅಣ್ಣ ಬಾ ಬಾ ಬಾ. ಇನ್ನ ಎಲ್ಲಿ ಮೀಟಿಂಗ್ ಶುರು ಆಗ್ತದ ತಾಯಿ? ಇನ್ನ ಸೌರ ಬಂದಿಲ್ಲ ನೋಡು. ಅಲ್ಲ ಬಂದು ಮುಂಜಾನೆ 10ಕ್ಕೆ ಬರ್ತೀನಿ ರೀ ತಂದನ, ಇನ್ನು ಮಟ ಬಂದಿಲ್ವ ಯವ. ಇನ್ನು ಅವ ಬಂದು ಮಾತಾಡಿ ಕತ್ತಿ ಹಾಡಿ ಶುರು ಮಾಡ್ಬೇಕಂದ್ರೆ ಭಾರ ಮೇಲಕ್ಕಿತ್ತೇನೆ. ಬಾ ಬಾ. ಏವ ಹೌದನ? ನಾ ಎಲ್ಲಿ ಮೀಟಿಂಗ್ ಶುರು ಆಗ್ಯದ ಅಂತ ಹೇಳಿ ಒಗ್ಯಾಣಿದ್ವು ಅವ ಅಲ್ಲೇ ಬಿಟ್ಟು ಬಂದಿ ನೋಡು ಒಗ್ಯಾವ್. ಅಲ್ಲ ಸುಮ್ ಬಟ್ಟೆ ಒಗದು ಹಾಕಿರ ಬರ್ತಿದ್ದಿಲ್ಲ ಭಾರ ಹಾಕಿತ್ತಂದ್ರೆ ಈ ಸುಬ್ಬೇರೆಲ್ಲರೂ ಮಯ್ಯ ಮುಂಜಾನೆ ಬರ್ಬೇಕು ನೋಡು ಮುಂಜಾನೆ ಬರ್ಬೇಕು ನೋಡತ್ತಂದ್ರೆ ಅವ ಅದಕ್ಕೆ ನಾ ಬಂದೇವ ಅವ. ಕೋಡಿ ಬಟ್ಟೆ ಗಿಟ್ಟೆ ಬಗ್ಗದು ಹಾಕಿ ಬರ್ಬೇಕಿಲ್ಲ, ನಾವೆಲ್ಲ ಹಂಗೆ ಕುಂದಿರ್ತಿದ್ವಲ್ಲ. ನೀ ಬರೋ ಮಟ ಕುಂದಿರ್ತಿದ್ವ, ಅದ್ರಾಗೇನೈತಿ? ಕೋಡಿ ಯಾಕತ್ತೆ ನಾವು ಇದು ಅಲ್ಲ ನೀನ ಅಂತಿ ಭಾರ ಹಾಕತ್ತೆ ಹೇಳಿ ಮತ್ತೆ ಬಟ್ಟೆ ಒಗದಕ್ಕೆ ಬರ್ತಿದ್ದಿಲ್ಲನ? ಯವ್ವ ಎಲ್ಲಾರು ನಿನ್ನಂಗೆ ಬಟ್ಟೆ ಒಗದು ಬರ್ತೀನಿ ಬಾಂಡೆತಿಕ್ಕೆ ಬರ್ತೀನಿ ಅಂತಂದ್ರೆ ಮತ್ತೆ ಇಲ್ಲಿ ಏನು ಮಾಡಬೇಕು? ಅಲ್ಲ ನಾನು ಹೊಲಕ್ಕೆ ಹೋಗ್ಬೇಕಿನ. ನಾನು ನೋಡಿದ್ರೆ ಜಲ್ದಿ ಮೀಟಿಂಗ್ ಮುಗಿಸ್ಕೊಂಡು ಹೋಗ್ಬೇಕಂತಂದ್ರೆ ಇನ್ನು ಸರ್ನು ಬರಲಾಗ್ಯಾನ, ಈ ಸುಬ್ಬೇರು ಬರಲಾಗ್ಯಾರ. ಎಲ್ಲರೂ ಸುಮ್ಮ ನನ್ನ ಮನೆಗೆ ಇರಬಾರ್ದಾಗಿತ್ತು ನೋಡುವ, ಯಾರ ಮನೆಗಾರ ಇರಬೇಕಾಗಿತ್ತ ಕಡೆ ಮೀಟಿಂಗ್. ಅಯ್ಯ ಹೋಲ್ ಬಿಡು, ಯಾಕಂತ ಪರಿ ಮಾಡಕತ್ತಿ? ಅಲ್ಲ ನಿನ್ನ ಮನೆ ಮುಂದೆ ಚಂದ ಜಾಗ ಐತೆ ಹೇಳಿ ಇಟ್ಟದ ಬಿಡುವ, ನೀ ಯಾಕಂತ ಪರಿ ಮಾಡ್ಕೋತಿ ಅಂದಂಗ ಎಲ್ಲರೂ ಬಂದಿಲ್ಲ ನೀನ? ಇನ್ನ ಎಲ್ಲಿ ಬರ್ತಾರ ಯವ್ವ? ಇನ್ನ ಒಬ್ಬಕಿ ಬರ್ತಾಳಿನ ಅಂದಂಗ ಕಿ ಪೋರ್ಯಾರ ಯಾರಿಗೆ ಕರ್ಕೊಂಡ್ ಬಂದಿಲ್ಲ? ಅಯ್ಯ ಈಕೆ ಸಾಲಿ ಮಾಸ್ತರ್ ಹೆಂಟಾಳಿಕಿ ಅದ ಗಿರ್ಜಿ ಮನಿ ಅಂತ ಕಾಳಲ್ಲ ಆಕಿನೂ ಏನೋ ಸಂಘಕ್ಕೆ ಸೇರ್ಕೋತಾತ. ಗಿರ್ಜಿ ಹೇಳತ್ತ ಅದಕ್ಕೆ ಬಂದಳ ಹೊಂಟಿದ್ಲಾ ಎಲ್ಲಿ ಹೋಗ್ಬೇಕ್ರಿ ಅಂತ ಕೇಳಿದ್ಲು. ಅದಕ್ಕೆ ಬಾರವಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದೆ ನೋಡುವ. ಬಾ ತಂಗಿ ಬಾರ ಈ ಕಡೆ ಬಾ ಕುಂದ್ರ ಬಾ. ಅಯ್ಯ ಹೌದನ ಮಾಸ್ತರ್ ಹೆಣ್ಣು ನನಕಿ? ಹೌದು ಬಿಡು, ಗಿರಿಜಿ ಅಂದಿದ್ಲು ನಮ್ಮ ಮನೆ ಬಾಜುಕ ಮಾಸ್ತರ್ ಹೆಂಡ್ತಿ ಬಂದಾರ ಒಬ್ರು ಮಾಸ್ತರ್ ಬಂದಾನ ಬಾಡಿಗೆಗೆ ತಂದಿಲ್ಲ. ಅದ ಚಂದ್ರಿ ಮನೆಗೆ ಆಳ್ರಲ್ಲ ಬಾಡಿಗೆ ಅವರನ? ಹ್ಞೂನವ ಅದ ಚಂದ್ರಿ ಮನೆಗೆ ಇರೋರ ನೋಡು. ಚಂದ್ರ ಬಂದಾಳನ? ಬಂದಾಳಲ್ಲ ಗಿರ್ಜಿ ಜೊತೆನ ಬಂದಾಳಕ್ಕೆ ಯಾವಾಗ? ಹೌದನ? ಗಿರ್ಜಿ ಜೊತೆ ಬಂದಾಳ ಅಂದ್ರೆ ಮತ್ತೆ ಗಿರ್ಜಿಗೆ ಓಟ್ ಹಾಕೇನಂದ್ರಕಿ? ಅಯ್ಯ ಎಷ್ಟಾದ್ರೂ ಪೆಟ್ಟೆಂಟ್ ಫ್ರೆಂಡ್ ಅವರು ಅಕ್ಕಿಗೆ ಹಾಕಿ ಮತ್ತೆ ಯಾರಿಗೆ ಹಾಕ್ತಾಳ? ನೀನು ಹಾಕ್ತಾ ನೋಡಿಯನ? ಮತ್ತೆ ನೀನು ಆಗ್ಬೇಕಂದೇನ ಅಧ್ಯಕ್ಷಿ? ಯವ್ವ ತೆಗೆಯವ್ವ, ನಮಗೇನು ಓದಕ್ಕೆ ಬರ್ತೈತಿ ಬರೀಲಕ್ಕೆ ಬರ್ತೈತಿ ಒಂದ್ರಾಗ ಎರಡು ಮಾಡಕ್ಕೆ ಬರ್ತೈತಿ ಏನವ? ನಮಗೆ ಅವೆಲ್ಲ ಬರುದಿಲ್ವವ. ಸುಮ್ಮ ರೊಕ್ಕ ಸಾಲ ಕೊಡ್ತಾರ ಸಂಘದಾಗ ಅಂತ ಹೇಳಿ ಸೇರ್ಕೋಕತ್ತೀನಿವವ. ನಮ್ಮ ಮನೆಗೆಲ್ಲ ಬ್ಯಾಡತ್ತ ಬೈನ ಎದಕ್ಕೆ ಸೇರ್ತೀವಿ? ಎಲ್ಲಿಂದ ತಂದು ಕಟ್ತೀವಿ ರೊಕ್ಕ ಬ್ಯಾಡತ್ತಂದ ನಾನು ಇದ್ರಿ ಇರೋಲಕ್ಕ ರೊಕ್ಕ ಏಸಿದ್ರು ಖರ್ಚು ಹಾಕವ ಹಂಗೆ ಹೆಂಗೂ ಕೂಲಿಗೆ ಹೋಗ್ತೀನಿ ದಿನ ಕಟ್ಟಿದ್ರ ಆತತ್ ಹೇಳಿ ಬಂದೆ. ಅಯ್ಯ ಬೇಷ್ ಮಾಡಿ ತಗೋ. ರೊಕ್ಕ ಏಸಿದ್ರು ಸಾಲಲ್ಲಿ ಹಾಳು ಸಂಸಾರಕ್ಕೆ ಎಟ್ಟು ಹಾಕಿದ್ರು ಹಾಕ್ಬೇಕಾ ಹಂಗೆ. ಸುಮ್ಮ ನಾವು ಒಂದಿಟ್ಟು ಯಾವಾಗಾರ ಸಾಲಾಗೆಲ್ಲ ತೊಗೊಳಕ್ಕೆ ಬರ್ತೈತಿ ಅವಶ್ಯಕತೆ ಇದ್ದಾಗ. ಚಲೋ ಮಾಡಿ ತಗೋ. ನಡಿ ಕುಂದ್ರ ನಡಿ ಬರ್ತಾರಿನ. ಬಾ ತಂಗಿ ಬರ್ರಿ. ಮಾಸ್ತರ್ ಚಲೋ ಇರಲಿ ಆರಾಮರಿಲ್ಲ? ನಮ್ಮ ಹುಡುಗಿ ಅದ ಸಾಲಿಗೆ ಹೋಗ್ಕಡ್ರಿ, ಚಂದಾಗಿ ಓದ್ತಾಳಿಲ್ಲ ಕೇಳ್ರಿ. ಹೆಸರು ಭಾಗ್ಯಶ್ರೀ ಅದ್ರಿ. ಹಾಂ ರೀ. ಹಾಂ ಸರಿ ಬಿಡಿ, ಕೇಳ್ತೀನಿ ಬಿಡಿ. ಆತ ಬಾ ತಂಗಿ ನಡಿ ಕುಂದ್ರ ನಡಿ. ಬಾರ ತಂಗಿ ಅತ್ತ ಕುಂದ್ರ ನಡಿ ಹಿಂದೆ ಬಾ. ನಿಮ್ಮ ಮನೆ ಓನರ್ತಿನೂ ಅಲ್ಲೇ ಆಳ, ನಿಮ್ಮ ಮನೆ ಬಾಜುದಕ್ಕಿನೂ ಅಲ್ಲೇ ಆಳ್ ನೋಡು. ನಡಿ ಕುಂದ್ರ ನಡಿ. ಸರಿ ಆಂಟಿ. ಪ್ರಿಯಾ ಯಾವಾಗ ಬಂದೆ ನೀನು? ಅಯ್ಯೋ ಅಕ್ಕ ನಾನು ಆಗಲೇ ಬಂದೆ. ನಮ್ಮತ್ತೆ ನೋಡಿ ಇಲ್ಲಿ ಕುಂದ್ರಿಸಿದಾರೆ ಕೂತಿದ್ದೀನಿ. ಬನ್ನಿ ಇಲ್ಲಿಂದ ಕುತ್ಕೊಳ್ಳೋಣ ಬನ್ನಿ. ಅವರೇನೋ ಸುಮ್ಮನೆ ವಟ ಅಂತಿರ್ತಾರ. ನಾನು ಬೇರೆ ಫೋನ್ ಬೇರೆ ತರಲಿಲ್ಲ. ಫೋನ್ ತಂದಿದ್ರೆ ಅಟ್ಲೀಸ್ಟ್ ಫೋನ್ ಆದ್ರೂ ನೋಡ್ಕೊಂಡು ಕೂತ್ಕೋತೀನ. ಬೇಜಾರಾಗಿತ್ತು. ಬನ್ನಿ ನೀವು ಬಂದ್ರಲ್ಲ ಸದ್ಯಕ್ಕೆ. ಅಯ್ಯೋ ಹೌದಾ ಸರಿ ಬಿಡು, ನಾವಿಬ್ಬರು ಮಾತಾಡ್ಕೊಂಡು ಕುತ್ಕೊಳ್ಳೋಣ. ಅಲ್ಲ ಗಿರ್ಜಿ ನಾನು ಒಂದು ಮಾತು ಕರಿಬೇಕಿಲ್ಲ? ಅಲ್ಲೇ ನಮ್ಮ ಮನೆ ಮುಂದೆ ಹಾಸಿ ಬರ್ತಿದ್ದಿ, ಒಂದು ಮಾತು ಕರೀಲಿಲ್ಲ ಬನ್ನಿ. ಯವ್ವ ನನ್ನ ಮಗನ ಲಗ್ನ ಮಾಡ್ಕೊತೀನಿ ನಾನು. ಎಲ್ಲರಿಗೂ ಬರ್ರಿ ಬರ್ರಿ ಅಂತ ಕರೀಲಕ್ಕ. ಅಲ್ಲ ನಿಮಗೆ ಬೇಕಂದ್ರೆ ನೀವು ಬರ್ತಿರ್ವಾ, ನಾ ಯಾಕೆ ಕರೀಲಿ? ಹೌದು ತಗೋರ್ಬಾ, ನೀ ಯಾಕೆ ಕರಿತೀವಿ? ಈಗ ಆಚಿದ್ರೆ ಕರೆಕೆ ನೀನು, ಇಲ್ಲಂದ್ರೆ ಇಲ್ಲ. ಏ ಗಿರ್ಜಿ ಹಂಗೆ ಮಾತಾಡ್ತಾಕಿನ ಜೊತೆ ಅಲ್ಲ ಆಕಿನೂ ನೀನು ಓಟ್ ಹಾಕಕ್ಕೆ ಅಲ್ಲ ಚಂದಾಗಿ ಮಾತಾಡ್ಸಲ್ಲ. ನೀನು ಅಧ್ಯಕ್ಷ ಆಲತ್ತೆ ಹೇಳ್ತಾಳಕಿ. ಹೌದು ನೋಡ ಚಂದ್ರಿ, ನನಗರ ಬಾರ್ ನೆನಪ ಹೊಕ್ಕೈತಿ. ಚಲೋ ತಗೋ. ಅಯ್ಯ ನಿಂಗವ ಬಾರ ಬಾ ಕೊಡಿ ಸುಮ್ಮ ಅಂದೆ ಬಾ. ನಾಳೆ ಕರಿಬೇಕಂದೆ ಕೊಡಿ ನಿಮ್ಮ ಮನೆ ಮುಂದೆ ಬಾಕ್ಲಾಗಿತ್ತ. ಅದಕ್ಕೆ ಮತ್ತೆ ಎಲ್ಲರೂ ಹೋಗಿ ಅಂತ ಸುಮ್ಮದೆ. ಬಾ ಕುಂದ್ರ ಬಾ. ಅಲ್ಲ ಮಂದಿ ಒಟ್ಟು ಲಗುನ್ ಬರದ ಇಲ್ಲ ನೋಡ ಗಿರ್ಜಿ, ಸಾಕಾಗೈತೆ ಬಿಡು ಬಾ ಕಡೆ. ಏವ ಹೌದು ಬವ, ನಾನು ನೋಡಿದ್ರೆ ಮುಂಜಾನೆ ತಯಾರಾಗಿ ಕೂತೀನಿ. ಮತ್ತೆ ಹಂಗಾದ ಅನ್ನಂಗ ನಿಂಗವ ನಾನಾ ಅಧ್ಯಕ್ಷ ಅಲ್ಲತ್ ಹೇಳಿ ನೋಡಿ ಆ ಸರ್ ಮುಂದೆ. ಏನು ಮತ್ತೆ ಸಾಲಾಗೆಲ್ಲ ಬೇಕಂದಾಗ ಕೊಡ್ತೀನಿ ನಾನು. ಯವ್ವ ನಿನ್ನಂತಕ ಬಡ್ಡಿ ತಗೊಂಡು ನಾ ಎಲ್ಲಿಗೊಲ್ಲ ತಾಯಿ. ಅದಕ್ಕೆ ನಿನ್ನಂತರ ಬಲ್ಲಿ ಸಾಲ ತಗೋಬೇಡತ್ತ ಸಂಘಕ್ಕೆ ಸೇರ್ಕೊಳಕತ್ತೀನ. ಅಯ್ಯೋ ಬಿಡಿ ಅಲ್ಲ ನಾ ಇತ್ತ ಮಾತಾಡ್ಕೊತೀನಿ, ನೀ ನೋಡೋದು ಅತ್ತ ಕೂತಿಯಲ್ಲ. ಏನಾರ ಹೇಳು. ಅಯ್ಯ ಏನಿಲ್ಲ ತಗೋರ್ವಾ. ಅಲ್ಲ ನಿನ್ನಂತ ಕೇಳಾದ ಮತ್ತೆ ಯಾರಂತ ಕೇಳಿ ಸಾಲ? ನಿನ್ನಂತಕ ಕೇಳ್ತೀನಿ ತಗೋರ ನಮ್ಮವ್ವ. ಕೊಡಕತ್ತಿತ್ತ ಸಾಲ. ಹಂಗ ನಿನಗೆ ಹೇಳ್ತೀನಿ ತಗೋಣ, ಅಧ್ಯಕ್ಷರು ಮಾಡ್ರಿಕಿನ ಈಗಿನಂತಕ ಬಕ್ ರೊಕ್ಕವ ಯಾರನ್ನ ಕೇಳಿದ್ರೆ ಕೊಡ್ತಾರ ಹೇಳಿ ನಿನಗೆ ಮಾಡಿಸ್ತೀನಿ ತಗೋಣ. ಅರ್ಥ ಮಾಡುವ ಇವ್ವ. ಅಯ್ಯೋ ಏನಲ್ಲ ತಕ್ಕ ಇನ್ನೂ ಯಾರು ಬಂದೇ ಇಲ್ಲಲ್ಲ? ಅಯ್ಯ ಬಂದಾರಲ್ಲ ಕೋಡಿ ಮಂದಿ ಬಂದಾರಲ್ಲ. ನೀನ ಈಗ ಹೊಂಟಿ ನೋಡು. ಏನೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೇನ ರಾಜಿ? ಏ ಇಲ್ಲವಾ ಹಂಗೇನಿಲ್ಲ, ನಂದೆಲ್ಲ ಕೆಲಸ ಮುಗಿತಾ. ನಾನು ಸುಮ್ಮಿ ಬರ್ತಾ ಅಂತ ಹೇಳಿ ಸುಮ್ಮಿ ಮನೆ ಅಂತ ಹೋಗಿದ್ದೆ. ಆಕಿನ ಒಂದಿಟ್ಟು ಕೆಲಸ ಇತ್ತು, ಇಬ್ರು ಮುಗಿಸ್ಕೊಂಡು ಈಗ ಬಂದೀವಿ ನೋಡು. ನೋಡ ಗಿರ್ಜಿ ನೋಡಲಿ ನಿನ್ನ ತಂಗಿ ಬಂದ ನೋಡು. ಅಯ್ಯ ಬರಲ್ಲ ತಗೋ, ಆಕೆ ಬಂದ್ರೆ ನನಗೆ ಅಂಜಿಕೆನು. ಬರಲಿ ಯಾವಾಗ ಬರ್ತಾಳೆ ಬರಲಿ ಅಂದಂಗ ರಾಜಿ. ಗಿರಿಜಿ ನೀನು ನಿಮ್ಮ ತಂಗಿ ಇಬ್ರು ಒಂದೇ ಸಂಘ ಸೇರಕತ್ತಿರಲ್ಲ ಲೇವ? ಅಯ್ಯ ಅದಕ್ಕೆ ನಾ ಏನು ಮಾಡಂದಿ, ನಾ ಮೊದಲ ಹೇಳೀನಿ ಇದ್ರಾಗ ಸೇರ್ಕೋತೀನಿ ಅಂತ ಹೇಳಿ. ಆಕಿ ನಾ ಸೇರ್ಕೊಳ್ಳೋದು ನೋಡಿ ಬರಕತ್ತಾಳ ಬರ್ಲಿಕ್ಕೆ. ರಾಜಿ ಕಲ್ಲೋಡ್ಲೆ ಕಲ್ಲೋಡು, ನಿಮ್ಮ ಅಕ್ಕ ನೋಡುಗ ಹೆಂಗೆ ರೆಡಿ ಬಂದಾಳ ನೋಡಕಿ. ಅಯ್ಯ ಬರಲ್ಲ ಬಿಡು, ಆಕಿನ ಕಟ್ಕೊಂಡು ನನಗೇನು ಮಾಡಬೇಕೈತಿ. ಅಲ್ಲ ಅದಕ್ಕೆ ಜರಕ್ಕೆಲ್ಲ ಬುದ್ಧಿದ್ರಲ್ಲ. ಅಲ್ಲ ಎಲ್ಲಿ ಹೋಗುವ ಹೆಂಗೆ ರೆಡಿ ಆಗಿರ್ಬೇಕಂತ ಗೊತ್ತಿಲ್ಲ. ಒಳ್ಳೆ ಡಂಬ್ರಾಟ ಆಡ್ಸೋರಂಗೆ ಬಂದ್ಬಿಟ್ಟ. ಅಲ್ಲ ಲತ್ತಿ ನೀ ಸಂಘ
ಅವತ್ತ ಆಕಿ ಗಿರ್ಜಿಗೆ ಯಾಕೆ ಹೇಳಿದ್ ನೀನು? ಅಯ್ಯವ್ವ ನಾ ಎಲ್ಲಿ ಹೇಳ ಯವ್ವ, ಆಕಿ ಚಂದ್ರ ಹೇಳಲ್ಲ, ಚಂದ್ರ ಮಾಡಿದ್ದಿದೆಲ್ಲ. ಮತ್ತೆ ಇನ್ನೇನು ಮಾಡಿದವ, ಸೇರ್ಕೋತೀನಿ ಅಂತಲ್ಲ. ಮತ್ತೆ ನಮಗೂ ಮಂದಿ ಬೇಕಾಗಿದ್ರಲ್ಲ, ಮತ್ತೆ 20 ಮಂದಿ ಆಗ್ಬೇಕಂದ್ರೆ ಅವರು. ಅದಕ್ಕೆ ಮತ್ತೆ ಆದ್ರೆ ಆಯ್ತು ಅಂತ ಹೇಳಿ ಸುಮ್ಮನೆ ಯವ್ವ. ಆಯ್ತು ತಗೋ, ಇರ್ಲಿ ಬರಲಿ, ಮಾಡ್ತೀನಿ ಆಕೆಗೆ. ಹೆಂಗೂ ಭಾಳ ಸಿಕ್ಕಾಳ ನನ್ನ ಕೈಯಾಗ, ಮಾಡ್ತೀನಿ ಆಕೆಗೆ. ಬಾರ ಸುಮ್ಮಿ ಕುಂದೋಣ ಬಾ ಇತ್ತಾಗ. ಆ ಕಡೆ ಹೋಗೋದ ಬೇಡ, ಒಳ್ಳೆ ನಾಯಿಗಳು ಕೂತಾವ ನೋಡು, ಎಲ್ಲ ಒಸಿ ಹಾಕುತ್ತಾವ ನೋಡಿ ನಾಯಿಗಳು. ಅಂದಂಗೆ ಆ ಕರಿ ಬಟ್ಟೆ ಹಾಕೊಂಡಾಕಿನ ಸೊಸಿ ಇಲ್ಲ? ಹ್ಞೂ ನಾಯವಾಕಿನ ಸೊಸಿನ ನೋಡಕಿ ಹೆಂಗೆ ಬಂದಾಳ ನೋಡಕಿ. ಆಕೆ ಏನೋ ಪ್ಯಾಂಟ ಚಡ್ಡಿ ಹಾಕೋತಾಳತ್ತ ಕೂಡಿ ಮನ್ಯಾಗ, ಇಲ್ಲಿ ಬರೋ ಸಂಬಂಧ ಹಂಗೆ ಬಟ್ಟೆ ಹಾಕೊಂಡು ಬಂದಾಳ ನೋಡಕಿ. ಚಂದ್ರ ಹೇಳಕತ್ತಿದ್ಲು. ಅಯ್ಯ ನಮಗೂ ಗೊತ್ತೈತೆ ತಗೋ. ಆಕೆ ಚಡ್ಡಿ ಹಾಕೊಂಡು ತಿರ್ಗಾಡಕ್ಕೆ ಹೇಳ್ಕೇಶಂದ್ರೆ ಚಲೋ ಸಿಕ್ಕಾಳ ಮತ್ತೆ. ಏ ಪ್ರಿಯಾ, ಅಲ್ಲಿ ನೋಡಲ್ಲಿ, ಅಲ್ಲಿ ಬ್ಲೂ ಕಲರ್ ಡ್ರೆಸ್ಸಲ್ಲಿ ಬಂದಿದ್ದಾಳಲ್ಲ, ಅವಳೇ ನಿಮ್ಮ ಅತ್ತೆ ತಂಗಿ. ಓಹೋ ಹೌದಾ? ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿದ್ದಾಳೆ ನಮ್ಮ ಅತ್ತೆಗಿಂತ. ಹಾಂ, ನೋಡೋಕ್ಕೂ ಚೆನ್ನಾಗಿದ್ದಾಳೆ. ಮತ್ತೆ ಅವಳು ನಿಮ್ಮ ಅತ್ತೆ ಥರ ಅಲ್ಲ, ಸ್ವಲ್ಪ ತಿಳುವಳಿಕೆ ಇದೆ ಅವ್ರಿಗೆ, ಚೆನ್ನಾಗಿ ಮಾತಾಡಿಸ್ತಾರೆ. ನೀನು ಬೇಕಾದರೆ ಮಾತಾಡ್ಸು ಆಮೇಲೆ. ಅಯ್ಯೋ ದೇವ್ರ, ಅಲ್ಲೇ ಅಲ್ಲಕ್ಕ ನಮ್ಮ ಅತ್ತೆ ಎದುರುಗಡೆ ಏನಾದರೂ ಮಾತಾಡ್ಸ್ಬಿಟ್ರೆ ಅಷ್ಟೇ ನಮ್ಮ ಅತ್ತೆ ನಾನು ನುಂಗ್ಬಿಡ್ತಾರೆ ಇಲ್ಲೇನೆ. ಇರು ಹೆಂಗೂ ಸಂಘಕ್ಕೆ ಸೇರ್ಕೊಳ್ತಾ ಇದೀವಲ್ವಾ, ಹೋಗ್ತಾ ಮಾತಾಡ್ಸೋಣಂತೆ. ಹಾಂ, ಹಾಗೆ ಮಾಡು. ಯಾಕಂದರೆ ಮುಂದೆ ನಿಮ್ಮ ಅತ್ತೆಯಿಂದ ಏನಾದರೂ ಪ್ರಾಬ್ಲಮ್ ಆದರೆ ನಿನ್ನನ್ನು ಕಾಪಾಡೋಕ್ಕೆ ಅವರೇ ಕರೆಕ್ಟ್ ಆಗಿರೋರು, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ. ಏಯ್ ಬಾಯ್ ಬಡಿಕಿ, ಅಲ್ಲ ಏನು ಮಾತಾಡಕತ್ತೀರಿ ಇಬ್ರು? ಅಯ್ಯೋ ಏನಿಲ್ಲ ಅತ್ತೆ, ಅಲ್ಲೋಡಿ ನಿಮ್ಮ ತಂಗಿ ಬಂದಿದ್ದಾಳತ್ತಲ್ಲ, ಅದನ್ನೇ ಹೇಳ್ತಾ ಇದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಅಯ್ಯೋ ಇವರೇ ನಮ್ಮ ಅತ್ತೆ ತಂಗಿನ, ನಮ್ಮ ಅತ್ತೆ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾರೆ, ಈ ಅಮ್ಮ ನೋಡಿದ್ರೆ ಅದು ಹಿಂಗಿದಾರಲ್ಲ ಅಂತ ಬೈತಾ ಇದ್ದೆ. ಮತ್ತು ಅಲ್ಲ ಎಲ್ಲರೂ ನನ್ನಂಗೆ ಚಂದ ಇರ್ತಾರಣ್ಣ. ಇವಾಗಾರ ತಿಳಿತಿಲ್ಲ ನನಗೆ ನಿಮ್ಮ ಅತ್ತೆ ಚಂದ ಅಂತ ಹೇಳಿ. ಏನಮ್ಮ ನೀವು ಅಲ್ಲಮ್ಮ ನಿಮ್ಮ ಊರು ಬರೋದಕ್ಕೆ ಬಸ್ಸು ಕರೆಕ್ಟ್ ಆಗಿಲ್ಲ ಅಲ್ಲಮ್ಮ, ಬಸ್ ಸ್ಟ್ಯಾಂಡ್ ಒಂದು ಗಾಡಿ ನೋಡಿ ಅಲ್ಲಿಂದ ನಡ್ಕೊಂಡು ಬರೋದಾಗ ನಮ್ಗೆ ಸಾಕಾಗೋಯ್ತು. ಅಯ್ಯ ಬಂದರ್ ಬರ್ರಿ. ಅಲ್ಲ ಲತಿ, ಯಾರು ಬಂದಾರ ಅವರು? ಯಾವ ಇವರ ಸಂಘದ ಸರ್? ಯಾರಮ್ಮ ಅಮ್ಮ ಮತ್ತೆ ಜೋರಾಗಿ ಮಾತಾಡ್ತಾಳೆ? ಸರ ಆಕಿನ ಹೆಸರು ಗಿರಿಜಾ ಅಂತ ಹೇಳ್ರಿ. ಸಂಘಕ್ಕೆ ಸೇರ್ಕೊಳಕ್ಕೆ ಬಂದಾಳ್ರಿ ಆಕಿನು. ಬರ್ರಿ ನೀವು ಕುಂದ್ರ ಬರ್ರಿ ಇಲ್ಲಿ. ಅಲ್ಲಮ್ಮ ಕೂತ್ಕೊಂತ ಹೇಳ್ತೀಯ, ಇಲ್ಲಿ ಒಂದು ಚೇರು ಇಲ್ಲ, ಹೆಂಗೆ ಕೂತ್ಕೊಳ್ಳೋದಮ್ಮ? ಸರ ನಮ್ಮ ಮನೆಗೆ ಇರೋದ 5 ವರ್ಷ ರೀ, ಅದಕ್ಕೆ ಇಲ್ಲೇ ಹಾಕಿನ್ರಿ, ಇಲ್ಲೇ ಕುಂದ್ರಿ ನೀವು. ಅದಕ್ಕೆ ಹೇಳೋದು, ಈ ಹಳ್ಳಿಗಳಲ್ಲಿ ನಾವು ವ್ಯವಹಾರನೇ ಮಾಡಕ್ಕೆ ಬರಬಾರ್ದು ಅಂತ. ನೋಡಿಲಿ ಒಂದು ಚೇರ್ ಹಾಕಂಗಿಲ್ಲ, ಇವ್ರೇನು ತಿಂಗಳ ನಮ್ಗೆ ಬಡ್ಡಿ ಕಟ್ತಾರೆ ಅಂತ ಏನು ಗ್ಯಾರಂಟಿ? ಅಯ್ಯ ಸರ, ಇದು ಹಳ್ಳಿ ಅದ ರೀ, ಸಿಟಿ ಅನ್ರಿ. ಅವ್ರ ಮನೆ ಹೆಂಗಿರ್ತದೆ ಹಂಗೆ ಹಾಕಿರ್ತಾರೆ ತಗೋರಿ. ಅಲ್ರಿ ಕೂಲಿ ಮಾಡ್ತಾರೆ, ಬಡ್ಡಿ ಕಟ್ತಾರೆ, ನಿಮ್ಗೆ ಎದಕ್ಕೆ ರೀ? ಸುಮ್ ಕುಂದ್ರಲ್ಲ ನೀವು. ಆತ ತಗೋ, ನೀ ಹೇಳೋದು ಕರೆ ಐತಿ, ನಡಿ. ಬಾಮ್ಮ ಎಲ್ಲರನ್ನೂ ಕರಿಯಮ್ಮ, ಇಲ್ಲಿ ಕೂತ್ಕೊಳ್ಳೋಕೆ ಕೇಳು. ನಾನು ಎಲ್ಲರೂ ಆಧಾರ್ ಕಾರ್ಡಲ್ಲಿ ತಗೊಂಬಂದಾರ ಕೇಳಿ ಎಲ್ಲರೂ ಇಸ್ಕೊಳಮ್ಮ, ಹೆಸರು ಬರ್ಕೋತೀನಿ ನಾನು. ಆಯ್ತು ತಗೋರಿ ಸರ್, ಕೇಳ್ತೀನಿ ತಡ್ರಿ. ಎಲ್ಲರೂ ನಿಮ್ಮದು ಆಧಾರ್ ಕಾರ್ಡ್ ತಗೊಡ್ರವ, ಎಲ್ಲರೂ ಅವ್ರ ಹೆಸರು ಬರ್ಕೋತಾರತ್ತ, ನಿಮ್ಮ ಹೆಸರು ಅಂತ ಹೇಳ್ರಿ. ಹಂಗೆ ನಿಮ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ತಂದಿರಿಲ್ಲ, ಅದೊಂದು ಕೊಡ್ರಿ ಎಲ್ಲರಿಗೂ ಅವರು. ಅಯ್ಯವ್ವ ಆಧಾರ್ ಕಾರ್ಡ್ ಜೆರಾಕ್ಸ್ ತರಬೇಕಾ ತಾಯಿ? ನಮಗೆ ಮೊದಲು ಹೇಳಬೇಕಿಲ್ಲ, ನಮ್ಮಂತಕ್ಕೆಲ್ಲಿ ಜೆರಾಕ್ಸ್ ಬರ್ತಾವ? ಇದೇನು ಸಿಟಿ ಐತೇನು? ಇಲ್ಲಿ ತಗೋ, ಮುಂದಿನ ಸಲ ಬಂದಾಗ ಕೊಡ್ತೀನಿ ನಾನು. ಏನಮ್ಮ ನೀನು? ಅಲ್ಲ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಇಟ್ಕೋಬೇಕಂತ ಗೊತ್ತಿಲ್ಲ ನಮ್ಮ ನಿನಗೆ? ಅಲ್ಲ ಮುಂದಿನ ಸಲ ಕೊಡ್ತೀನಿ ಅಂತೀಯಲ್ಲ, ನೀ ಆಧಾರ್ ಕಾರ್ಡ್ ಕೊಡ್ಕೋ, ಈ ಪರಿ ಮಾಡ್ತೀವಿ. ಮತ್ತು ಮುಂದೆ ಸಂಘದಾಗ ಸೇರಿಸ್ಕೊಂಡ್ಮೇಲೆ ನೀ ತಿಂಗಳ ವಾರ ರೊಕ್ಕ ಹೆಂಗೆ ಕಟ್ತೀವ ಇವ? ಅಯ್ಯ ಸರ ಕಟ್ತೀನಿ ಬಿಡ್ರಿ, ರೊಕ್ಕ ಕಟ್ಟೋದಿಲ್ಲ ಅನ್ರಿ ನಾನು. ಜೆರಾಕ್ಸ್ ಇಲ್ರಿ ನಮ್ಮ ಮನ್ಯಾಗ, ಅದಕ್ಕೆ ಮುಂದಿನ ಸಲ ಕೊಡ್ತೀನಿ ತಗೋರಿ ತಂದೇನ್ರಿ. ಮತ್ತೆ ನೀವು ಜೆರಾಕ್ಸ್ ಇಸ್ಕೊಂಡು ಹೋಗಕ್ಕೆ ನಾಳೆ ಬರ್ತೀರನ್ರಿ? ಬರ್ತೀನಿ ಅಂದ್ರೆ ಹೇಳ್ರಿ, ಕೊಡ್ತೀನಂತ್ರಿ. ಹೌದು ಹೇಳಮ್ಮ, ನೀನು ಒಂದು ಜೆರಾಕ್ಸ್ ಇಸ್ಕೊಂಡು ಹೋಗಕ್ಕೆ ನಾಳೆ ಬರ್ತೀನಿ ಅಂತ ನಾನು. 100 ರೂಪಾಯಿ ಬಸ್ ಚಾರ್ಜ್ ಹಾಕ್ಕೊಂಡು. ಏನು ಇದು ಹೆಣ್ಮಕ್ಳಮ್ಮ ನೀವು? ಅಲ್ಲಮ್ಮ ಒಂದು ಹೇಳಿ ಕೆಲಸ ಚಂದ ಮಾಡಲ್ಲ ನೋಡಮ್ಮ ನೀವು. ಹೋಗೋ, ಎಲ್ಲರದ್ದು ಆಧಾರ್ ಕಾರ್ಡ್ ಇಸ್ಕೊಂಡು ಹೆಸರು ಬರ್ಕೊ ಹೋಗು. ನೋಡಮ್ಮ, ನಮ್ಮ ಸಂಘದ್ದೇ ಒಂದಿಷ್ಟು ರೂಲ್ಸ್ ಅವ. ನೀವೆಲ್ಲರೂ ರೂಲ್ಸ್ ಪ್ರಕಾರನೇ ನಡ್ಕೋಬೇಕು. ಮತ್ತೆ ಇಲ್ಲಾಂದ್ರೆ ನಮ್ಮ ಸರ್ಗೆ ಭಾಳ ಸಿಟ್ಟು ಬರ್ತೈತಿ, ಆಮೇಲೆ ಅವ್ರನ್ನ ಸಂಘದಿಂದ ತೆಗೆದು ಹಾಕ್ಬಿಡ್ತಾರೆ. ಏನ್ರಮ್ಮ, ಇವಾಗ ನಮ್ಮ ಸರ್ ಏನೇನು ರೂಲ್ಸ್ ಅಂತ ಹೇಳ್ತಾರೆ ಚಂದ ಕೇಳಿಸ್ಕೊಡ್ ನೋಡ್ರಿ. ಮತ್ತೆ ಆಮೇಲೆ ನೀವು ಅದು ಹೇಳಿದ್ರಿ ಸರ, ಇದು ಹೇಳಿದ್ರಿ ಸರ ತನಕ ಹೋಗ್ಬೇಡ್ರಿ. ಮತ್ತೆ ಅಯ್ಯ ತಗೋರಿ ಸರ, ಹೇಳ್ರಿ, ನೀವು ಕೇಳಿಸ್ಕೊತೀವಿ ನಾವು. ಅಮ್ಮ ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಕುಂದ್ರಮ್ಮ. ಎಷ್ಟು ಮಾತಾಡ್ತೀಯಮ್ಮ ನೀನು? ಇವ ಚಿರಕುಂಟಿ ಸಿದ್ಧಾಪಿದ್ದಂಗ ಅನ್ನಲ್ಲ. ಅಲ್ಲ ನಾ ಏನು ಮಾತಾಡಿನ ಅಂತ ಹೇಳ್ತಾ ಪರಿ ಹೇಳಕತ್ತ ನೀವ? ಮನಸ್ಸವ ಇದು ನೋಡ್ರಮ್ಮ, ಪ್ರತಿ ವಾರ 1 ರೂಪಾಯಿನೂ ಕಮ್ಮಿ ಇಲ್ಲಾರ್ದಂಗೆ ನೀವು ರೊಕ್ಕ ತುಂಬಬೇಕು ಏನಮ್ಮ. ಆಮೇಲೆ ಸಾಲ ಬೇಕಂತಂದ್ರೆ 1 ತಿಂಗಳು ಮೊದಲನ್ನ ಹೇಳಬೇಕು ನೀವು. ಮತ್ತು ಒಂದು ಬೇರೆಗೆ ನಾವು 3 ಸಾಲ ಕೊಡ್ತೀವಿ. ನಾವು ಎಲ್ಲರಿಗೂ ಸಾಲ ಕೊಡೋದಿಲ್ಲ, 3 ತೊಗೋಬೋದು. 1 ತಿಂಗಳು 3 ತೊಗೋಬೋದು, ಆಯಿತಾ? ಮತ್ತು ಸಾಲ ತೊಗೊಂಡ್ಮೇಲೆ ಮುಂದಿನ ವಾರದಿಂದನೇ ನೀವು ಬಡ್ಡಿ ಕಟ್ಟಕ್ಕೆ ಶುರು ಮಾಡ್ಬೇಕು ನೋಡ್ವಾ. ನೀವು ಮತ್ತು 100 ರೂಪಾಯಿ ಕಡಿಮೆ ಐತ್ರಿ, 200 ರೂಪಾಯಿ ಕಡಿಮೆ ಐತ್ರಿ ಅಂತ ಹೇಳೋಂಗಿಲ್ಲ. 8 ಆಣೆ ಕಡಿಮೆ ಇದ್ರೂ ನಾನು ತೊಗೊಳೋದಿಲ್ಲ. ಮತ್ತು ಈಗ ಹೇಳ್ತೀನಿ ನಾನು. ಮತ್ತು 3 ತಿಂಗಳ ತನಕ ಯಾರನ್ನ ನೀವು ಬಡ್ಡಿ ತುಂಬಲಿಲ್ಲ ಅಂದ್ರೆ ಆಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಕೈತಿ. ಇವೆಲ್ಲ ರೂಲ್ಸ್ ಅವ ನಮ್ಮವು. ನೀವು ಇವೆಲ್ಲ ಏನಾದಂದ್ರೆ ಫಾಲೋ ಮಾಡ್ಬೇಕವ. ಆಯ್ತು
ಹ್ಞೂ ಸರ್ ನಾವೆಲ್ಲ ರೂಲ್ಸು ಫಾಲೋ ಮಾಡ್ತೀವಂತ್ರಿ ನೀವೇನಂದ್ರೆ ಸಾಲ ಮೊದಲು ಸಂಘ ರಚಿಸಿ ಮತ್ತು ಹೆಸರು ಬರ್ಕೋರಿ ಎಲ್ಲಾರ್ದು. ಹ್ಞೂ ಆಯ್ತಮ್ಮ ಆಯ್ತು ಬರ್ಕೋತೀವಿ. ಇವಾಗೆಲ್ಲ ನಮ್ಮದು ಫೋನ್ನಾಗೆ ಇದೆ, ಫೋನ್ನಾಗೆ ಫೀಲ್ಡ್ ಮಾಡ್ಕೋತೀವಿ ಅಂತ ನೀವು ಹೇಳ್ಕೊಂಡು ಹೋಗ್ರಿ. ಮತ್ತು ಈ ಸಂಘಕ್ಕೆ ಒಬ್ಬರು ಅಧ್ಯಕ್ಷರು ಮಾಡಬೇಕಲ್ಲ, ಯಾರು ಅಧ್ಯಕ್ಷರು ಹಾಕಿರಿ? ಸರ ನಾ ಹಾಕಿನ್ರಿ. ಇಲ್ಲಿ ಅಧ್ಯಕ್ಷ ಆಗೋದಂತ ಇದ್ರೆ ಅದು ನಾನಾ ರೀ, ಮತ್ತೆ ಯಾರಿಗೂ ಅದು ಯೋಗ್ಯತೆ ಇಲ್ಲ ಬಿಡ್ರಿ, ನಾನು ಹಾಕಿನ್ರಿ. ಸರ ಅಲ್ಲಿ ಅಧ್ಯಕ್ಷ ಆಗ್ಬೇಕಂದ್ರೆ ಒಂದು 2 ಅಕ್ಷರ ಬರ್ಬೇಕ್ರಿ, ಅದಕ್ಕೆ ನಾ ಹಾಕಿನ್ರಿ. ಸರ ಬರೀ ಅಕ್ಷರ ಇದ್ರೆ ಸಾಕಾಗಿಲ್ರಿ, ರೊಕ್ಕ ಇರ್ಬೇಕ್ರಿ. ನಾ ಹಾಕಿನ್ರಿ. ಸರ ಬರ ರೊಕ್ಕ ಇದ್ರೆ ಸಾಕಾಗಿಲ್ರಿ, ವಿದ್ಯಾನು ಬೇಕ್ರಿ, ನಾನು ಹಾಕಿನ್ರಿ. ಏ ಸಾಕು ಮುಚ್ಚ್ರಮ್ಮ ಬಾಯಿ, ಎಷ್ಟು ಮಾತಾಡ್ತೀರಿ ನೀವು? ಅಲ್ಲ ನಾ ಹಾಕಿನಿ ಅಂತಂದ್ರೆ ಇದೇನಿದು ಅದನ್ನು ಮದುವೆ ಅದನ್ನು ಹಾಕಿನ ನನಕ್ಕೆ ಅಲ್ಲ, ಯಾರು ಅಧ್ಯಕ್ಷರಾಗಬೇಕಂತ ಹೇಳಿ ಎಲ್ಲರೂ ಡಿಸೈಡ್ ಮಾಡ್ತಾರೆ, ನೀವು ಒಬ್ಬರ ಅಲ್ಲ. ನೋಡ್ರಮ್ಮ ಅಮ್ಮ, ಯಾರು ಅಧ್ಯಕ್ಷರಾಗಬೇಕು ಅಂತ ಹೇಳಿ ನೀವೇ ಹೇಳ್ರಿ. ಏನಮ್ಮ ನೀನು ಹೆಸರು ಸಿರಿ, ನಿನ್ನ ಹೆಸರೇನು? ಸರ ನನ್ನ ಹೆಸರು ಗಿರಿಜಾರಿ. ಆಯ್ತು. ಏನಮ್ಮ ನಿನ್ನ ಹೆಸರೇನಮ್ಮ? ಸರ್ ನನ್ನ ಹೆಸರು ರಾಜಿರಿ. ನೋಡ್ರಮ್ಮ ಇಲ್ಲಿ ಎಲ್ಲರಿಗೂ ಗೊತ್ತೈತಿ. ಈಗ ಈ ಗಿರ್ಜಾ ಆಗ್ಬೇಕನ್ನೋರು ಎಷ್ಟು ಮಂದಿದ್ದೀರಿ ನೀವು ಹೇಳ್ರಿ. ಸರ ನಮ್ದು ಗಿರ್ಜಾನೇ ಆಗಲ್ರಿ. ಸರ ನನಗೂ ಗಿರ್ಜಾನೇ ಆಗಲ್ರಿ. ಸರ್ ನನಗೆ ರಾಜಿ ಅವ್ರು ಆಗ್ಬೇಕು ಸರ್. ಅಲ್ಲ ಹಲ್ಕಟ್ರಂಡಿ, ಅಲ್ಲ ನನ್ನ ಮನೆ ನನ್ನ ತಿಂದು ನನ್ನ ಇದಕ್ಕೆ ಬಂದು ಅಕ್ಕಿ ಆಗ್ಬೇಕತ್ತೀರಿ ನೀನು. ಎಟ್ಟಿರ್ಬೇಕು ನಿನ್ನ ಮೈಯ ತಿಂಡಿ, ಬಾ ನೀನು ಮಾಡ್ತೀನಿ ಬಾ. ಅಯ್ಯೋ ಅತ್ತೆ ಸಾರಿ ನಾನೇನೋ ತಪ್ಪಾಗಿ ಹೇಳ್ಬಿಟ್ಟೆ ಸರ್. ಇಲ್ಲ ಸರ್ ನಮ್ಮ ಅತ್ತೆನೇ ಆಗ್ಬೇಕು ಸರ್, ನಮ್ಮ ಅತ್ತೆನೇ ಆಗಬೇಕು. ಏನಮ್ಮ ಅವ್ರು ನಿಮ್ಮ ಅತ್ತೆನಾ? ಹೌದು ಸರ್ ನಮ್ಮ ಅತ್ತೆ ಅವರು. ಹಾಗಿದ್ರೆ ನೀನು ಓಟ್ ಹಾಕಂಗಿಲ್ಲಮ್ಮ, ನಿಮ್ಮ ಅತ್ತೆ ಆಗಿರೋದ್ರಿಂದ ನೀನು ಓಟ್ ಹಾಕಂಗಿಲ್ಲ, ಬೇರೆಯವ್ರು ಹಾಕ್ಲಿ, ನೀನು ಹಾಕ್ಬೇಡ, ನೀನು ಯಾರಿಗೂ ಹಾಕಂಗಿಲ್ಲ. ಅಪ್ಪ ದೇವ್ರೆ ಬದುಕೊಂಡೆ. ಅತ್ತೆ ನೋಡಿ ಅತ್ತೆ, ನಾನು ನಿಮಗೆ ಹಾಕಿದ್ದು, ಆದರೆ ಅವ್ರು ಬೇಡ ಅಂತ ಹೇಳ್ತಿದ್ದಾರೆ. ಅಯ್ಯಯ್ಯ ಬೋಳಿ ನೀನು ನಾಟಕ ಮಾಡಬೇಡ, ನನಗೆ ಗೊತ್ತಿಲ್ಲ ಮಾಡಿಯೇನ? ಅಲ್ಲ ಮೊದಲು ಯಾಕೆ ಹಾಕಿನಿ ಸರ್ ಹೇಳ್ತೀನಿ ನೀನು? ಅಯ್ಯೋ ಅತ್ತೆ ಅವ್ರಿಗೆ ಬೈತಾ ಇದ್ನಲ್ಲ, ಹಾಗೆ ಬೈದು ಅವ್ರ ಹೆಸರು ನನ್ನ ಬಾಯಲ್ಲಿ ಹಂಗೆ ಇತ್ತು, ಹಂಗೆ ಬಂದ್ಬಿಡ್ತು. ಇಲ್ಲಾಂದ್ರೆ ನಾನು ಯಾಕತ್ತೆ ಅವ್ರ ಹೆಸರು ಹೇಳ್ತಿದ್ದೆ? ಅದಾ ಅಂದನ, ಇಲ್ಲಂದ್ರೆ ನಿನ್ನ ಜುಟ್ಲು ಮರಕ್ಕೆ ಜುಟ್ಲನ್ನ ಹರಿಸ್ತಿದ್ದಿ ಇವತ್ತು ನಾನು. ಅಮ್ಮ ನೀವು ಮನೆಗೆ ಹೋಗ್ಬಿಟ್ಟು ಜಗಳ ಆಡ್ಕೊಳ್ಳಿ. ಅಯ್ಯ ಆತ್ ಹೇಳ್ರಿ. ಇವಾಗ ಮುಂದಿನವ್ರು ಹೇಳಿ ಯಾರಾಗಬೇಕಂತ? ಸರ್ ನನಗೆ ರಾಜಿ ಅವರೇ ಆಗ್ಬೇಕು ಸರ್. ಅಲ್ಲ ಗಡಿಗೆ ಮಾರಕನೆ, ಅಲ್ಲ ಮನೆ ಕೊಡ್ಸಕ್ಕೆ ನಾ ಬೇಕಾದ, ಈಗ ಸಂಘದಾಗ ಅಧ್ಯಕ್ಷ ಆಗಕ್ಕೆ ಆಗಿಬೇಕನ ನಿನಗೆ? ಗಡಿಗೆ ಮಾರಕ್ಕೆ ಬಾ, ನನ್ನ ಮನೆಗೆ ಎದಕ್ಕಾರ ಬಾರಲ್ಲ ನೀನು, ಬಾರ್ಗಿ ತೊಗೊಂಡ ಬಾರಿಸ್ತೀನಿ ಬಾ ನೀನು. ಸರ ನನಗೂ ರಾಜಿ ಆಗ್ಬೇಕ್ರಿ. ಅಲ್ಲ ಹಡ್ಸುಲತ್ತಿ ಅಕ್ಕಿನ ಹೆಸರು ಹೇಳ್ತಲ್ಲ ನೀನು, ಬಾ ಇನ್ನೊಂದ್ಸಲ ಸಾಲ ಕೇಳಕ್ಕೆ ಬಾ ನೀನು ಮಾಡ್ತೀನಿ ಅಂತ. ಸರ್ ನನಗೂ ರಾಜಿನೇ ಆಗ್ಬೇಕ್ರಿ. ಅಲ್ಲ ಬಸ್ಸಿ, ಅಲ್ಲ ಯಾವಾಗಾರ ಏನಾರ ಬೇಕಂದ್ರೆ ನನ್ನ ಮನೆಗೆ ಓಡಿ ಬರ್ತೀವಿ, ಈಗ ಏನದಂದ್ರೆ ಅಕ್ಕಿ ಆಗ್ಬೇಕತ್ತೀವಿ ಮಗಳ ನೀನು. ಏನ ರಾಜಿ ಎಲ್ಲರೂ ನಿನಗಾಗಬೇಕನ್ನಕತ್ತಾರಲ್ಲ? ಹ್ಞೂ ಮತ್ತೆ ಅವ್ರಿಗೂ ಗೊತ್ತೈತಿ ಯಾರಾದ್ರೆ ಅವರು ಚಲೋ ಇರ್ತಾರೆ ಅಂತ ಹೇಳಿ, ಅದಕ್ಕೆ ಹೇಳಕತ್ತಾರ ಬಿಡು. ಅದು ಕರೈತಿ ಬಿಡು. ಅಲ್ಲ ಆ ಗಿರ್ಜಿ ಕೈಯಾಗ ನಾವು ಬದುಕಕತ್ತೇನ, ಆಕಿನ್ಗೆ ಏನಾರ ಅಧಿಕಾರ ಕೊಟ್ಬಿಟ್ರೆ ಅರ್ಥ. ಸರ ನನಗೂ ರಾಜಿನೇ ಆಗ್ಬೇಕ್ರಿ. ಆಯ್ತಾಯ್ತು. ಅಲ್ಲಮ್ಮ ನೋಡಮ್ಮ, ಇವಾಗ ಏನಮ್ಮ ರಾಜಿ ಮತ್ತು ಗಿರ್ಜಮ್ಮ ನೋಡ್ರಮ್ಮ, ಇವಾಗ ಇಲ್ಲಿರೋರೆಲ್ಲ ಹೇಳಿರೋ ಪ್ರಕಾರ ಏನದಂದ್ರೆ ರಾಜಿಯವರ ಭಾಳ ಮಂದಿ ಆಗ್ಬೇಕಂತ ಅನ್ನಕತ್ತಾರ. ಹಾಗಾಗಿ ನಾವು ರಾಜಿಯವ್ರಿಗೆ ಅಧ್ಯಕ್ಷರು ಮಾಡ್ತೀವಿ, ಮತ್ತು ಇಲ್ಲಿ ಗಿರ್ಜಿ ಅವ್ರಿಗೆ ಏನದಂದ್ರೆ ಉಪಾಧ್ಯಕ್ಷರು ಮಾಡ್ತೀವಿ ನೋಡುವ. ಏನ ನಾನು ಉಪಾಧ್ಯಕ್ಷ ಆಗಬೇಕು, ಅಕ್ಕಿ ಅಧ್ಯಕ್ಷ ಕಳ? ಅಲ್ಲ ವಯಸ್ಸಿನಾಗ ಆಕಿ ನನ್ಗಿನ್ನ ಸಣ್ಣ ಕಳ ಅಂತದ್ರಾಗ ಅಕ್ಕಿ ಹಂಗೆ ಅಧ್ಯಕ್ಷ ಕಳ? ಅಧ್ಯಕ್ಷ ಆಗೋದಿಲ್ಲ ಅಕ್ಕಿ, ನಾನಾ ಆಗಬೇಕು. ಏನಮ್ಮ ನೀನು? ಅಲ್ಲ ಸರ್ ಎದುರುಗಡೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ ನಮ್ಮ ನಿನಗೆ? ಅಲ್ಲಮ್ಮ ವಯಸ್ಸಿಗೆ ಈಸು ಬೇಕಾಗಿಲ್ಲ ನಮಗೆ. ಅಲ್ಲ ಮಂದಿ ಯಾರಿಗೆ ಒಪ್ಕೋತಾರ ಅವ್ರಿಗೆ ಅಧ್ಯಕ್ಷ ಮಾಡೋದು ನಾವು, ಸುಮ್ಮನೆ ಜಗಳ ಮಾಡಕ್ಕೆ ಬರ್ಬೇಡ ನೀನು. ಅಲ್ಲ ನಿಂಗೆ ಜಗಳ ಮಾಡೋದಿತ್ತಂದ್ರೆ ಹೋಗ್ಬಿಡ್ತಾರ, ಏನು ಬೇಡ ಸಂಘಕ್ಕೆ, ಹೌದಿಲ್ರಿ ಸರ? ಅದ ಅಂತೀನಿ ನಾನು. ಅಲ್ಲಮ್ಮ ಒಂದು ಅಧ್ಯಕ್ಷ ಆಗಕ್ಕೆ ನೀ ಬರೀ ಜಗಳ ಮಾಡ್ತಿದ್ದಿ, ನೀ ನಾಳೆ ಸಾಲಾಗೆಲ್ಲ ತೊಗೊಂಡಾಗ ಕರೆಕ್ಟಾಗಿ ಕಟ್ತೈತಿ, ಏನೇನೋ ಇದು ಗ್ಯಾರಂಟಿ ಐತಿ? ಬ್ಯಾಡ್ ಬಿಡಮ್ಮ, ನೀನು ಬ್ಯಾಡ್ ಬಿಡು. ಗಿರಿಜಿ ಅಲ್ಲ ಸುಮ್ಮ ಒಪ್ಕೋ, ನಾಳೆ ಇವತ್ತಲ್ಲ ನಾಳೆ ಅಧ್ಯಕ್ಷ ಆಗಕತ್ತಿ ಅಂತ, ಮುಂದೆ ಆಕಿ ಚಲೋ ಕೆಲಸ ಮಾಡಲಿಲ್ಲ ಅಂದ್ರೆ ಅವಾಗ ಅವ್ರ ಆಕಿಗೆ ತೆಗೆದು ಹೋಗಿತಾರ. ನೀ ಸುಮ್ಮ ಒಪ್ಕೋ, ಮತ್ತೀಗ ಸಂಘ ಬಿಟ್ಟೆ ಅಂದ್ರೆ ಮತ್ತೆ ಸೇರ್ಕೋಕತ್ತೇನೆ. ಹೌದು ತಗೋ, ಅದು ಕರೆ ಐತಿ ಮಾಡ್ಲಿಕ್ಕೆ. ಎಟ್ಟು ಉರಿತಾ ಉರಿಲಿ, ಈಕಿನ ಉರುಣಿಗೆ ಉಪ್ಪು ತುಂಬಲಿಲ್ಲ ಅಂದ್ರೆ ನನ್ನ ಹೆಸರು ಗಿರಿಜಿನೇ ಅಲ್ಲ ತಿಳ್ಕೊ. ಅಲ್ಲ ನನಗೆ ನಾಟಕ ಮಾಡಕತ್ತೀವಿ, ನನ್ನ ಮುಂದೆ ನಾ ಮಾಡ್ತೀನಿ ಮಗಳ ನಿನಗೆ. ನೀ ಹೆಂಗೆ ಅಧ್ಯಕ್ಷ ಆಗಿ ಮುಂದುವರಿಸ್ತೈತೆ ನಾನು ನೋಡ್ತೀನಿ ತಡಿ. ಆಯ್ತು ತಗೋರಿ, ಆಕಿನ ಅಧ್ಯಕ್ಷ ಆಗಕ್ಕೆ ನಾನು ಉಪಾಧ್ಯಕ್ಷ ಆಗ್ತೀನಿ ರೀ. ನೋಡ್ರಿ ಸರ, ಆಕಿ ಏನಾರ ಸರಿ ಕೆಲಸ ಮಾಡಲಿಲ್ಲ ಅಂದ್ರೆ ನೀವು ಆಕಿನ ತೆಗೆದು ನಾನು ಮಾಡ್ಬೇಕು ನೋಡ್ರಿ ಆಮೇಲೆ. ಆಯ್ತು ತಗೊಳಮ್ಮ, ಆಕಿ ಸರಿ ಕೆಲಸ ಮಾಡಲಿಲ್ಲ ಅಂದ್ರೆ ಅವಾಗ ನಿನಗೆ ಮಾಡ್ತೀನಿ ತಗೋ. ಕುಂದ್ರಿ ಇವಾಗ. ಆಯ್ತು ತೋರಿ ಕುಂದಿರ್ತೀನಿ ಅಂತ. ನೋಡಮ್ಮ ರಾಜಿ, ಪ್ರತಿ ವಾರ ನೀವು ರೊಕ್ಕ ಕಲೆಕ್ಟ್ ಮಾಡ್ಕೋಬೇಕು ನಾವು ಬರೋಕ್ಕಿಂತ ಮುಂಚೆನೇ. ಆಮೇಲೆ ಏನದಂದ್ರೆ ಯಾರ್ಯಾರು ಬಡ್ಡಿ ಕೊಡೋದಿಲ್ಲ ಅವ್ರ ಹೆಸರೆಲ್ಲ ಬರ್ಕೋಬೇಕು, ನಮಗೆ ಫೋನ್ ಮಾಡಿ ಹೇಳಬೇಕು. ಏನಮ್ಮ? ಆಯ್ತು ತಗೋರಿ ಸರ್, ಹಂಗೆ ಮಾಡ್ತೀನಿ ತಗೋರಿ. ನೋಡಮ್ಮ ಮುಂದಿನ ಸತಿ ಬಂದಾಗ ಒಂದಿಟ್ಟು ಚಾ ನಾಷ್ಟ ಅದು ಮಾಡಿಸ್ರಿ ಸರ್ಗೆ, ಯಾಕಂದ್ರೆ ಸರ್ ಭಾಳ ದೂರದಿಂದ ಬಂದಿರ್ತಾರೆ ಅವರು. ಏನ್ರಮ್ಮ? ಆಯ್ತು ತಗೋರಿ, ಅಧ್ಯಕ್ಷರಲ್ರಿ ಮಾಡಿಸ್ತಾರೆ ತಗೋರಿ ಅವರು. ಅಯ್ಯ ಮಾಡಿಸ್ತೀನಿ ತಗೋ, ನಾ ಏನು ಮಾಡಿಸಿದಿಲ್ಲ ಅಂತ ಹೇಳಿ ನಾನು. ಲತವ ಹೇಳ್ಬಿಡತ್ತಾಗ, ಅಲ್ಲ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಿದ್ರೆ ಬೇಸಿರಂಗಿಲ್ಲ.
ಆಯ್ತು ತೊಗೊಳಮ್ಮ, ನೀವೇನ ಮಾಡಿಸ್ರಿ ಏನಾರು ಬಿಡ್ರಿ. ನೋಡಮ್ಮ ರಾಜೇಶ್ವರಿ, ನೀನು ಎಲ್ಲರದು ಹೆಸರು, ಆಧಾರ್ ನಂಬರು ಅವೆಲ್ಲ ನಮಗೆ ಫೋನಿಗೆ ಕಳಿಸ್ಬೇಕು ನೀವು, ಆಯ್ತಿಲ್ಲ? ನಾವು ಮುಂದಿನ ವಾರ ಬರ್ತೀವಿ. ಬಂದು ನಿಮ್ಗೆ ಏನದಂದ್ರೆ ಎಲ್ಲರಿಗೂ ಫಸ್ಟ್ ನೀವೆಲ್ಲರೂ 10,000 ರೂಪಾಯಿ ಡೆಪಾಸಿಟ್ ಇಡ್ಬೇಕಂತ ಹೇಳಿವಲ್ಲ, 10,000 ರೂಪಾಯಿ ಡೆಪಾಸಿಟ್ ಇಡ್ರಿ. ಆಮೇಲೆ ಮುಂದಿನ ತಿಂಗಳು 1ನೇ ತಾರೀಕು ಯಾರ್ಯಾರಿಗೆ ಸಾಲ ಬೇಕಂತ ಹೇಳಿ ಮುಂದಿನ ವಾರ ಹೆಸರು ಕೊಡ್ಬೇಕು ನಮಗೆ. ಕೊಟ್ರಿ ಅಂದ್ರೆ ನಾವು ಆ ಆಧಾರದ ಮೇಲೆ ನಿಮ್ಗೆ ಏನದಂದ್ರೆ 20,000 ರೂಪಾಯಿ ಸಾಲ ಕೊಡ್ತೀವಿ. ಯಾರಿಗೆ 20,000 ಬೇಕು 20,000 ತಗೋರಿ, 10,000 ಬೇಕು 10,000 ತಗೋರಿ, ಆಯ್ತಾ? ತಗೋರಿ ಸರ, ಬಡ್ಡಿ ಕಡಿಮೆ ಇರ್ತೈತಿಲ್ರಿ? ಮತ್ತೆ ಊರ್ದ ಬಡ್ಡಿ ಇತ್ತಂದ್ರೆ ನಾವೇನು ತುಂಬೂರಲ್ಲ ನೋಡ್ರಿ. ಅಲ್ಲಮ್ಮ, ಇನ್ನ ಸಾಲನೇ ಕೊಟ್ಟಿಲ್ಲ, ಹಾಗಾಗಿ ಬಡ್ಡಿ ತುಂಬಲ್ಲ ಅಂತೆಲ್ಲಮ್ಮ ನೀನು. ಅಯ್ಯ ಹಂಗಲ್ರಿ ಸರ, ಮೊದ್ಲ ಹೇಳ್ಬೇಕಲ್ರಿ. ಆಮೇಲೆ ನೀವು ಇಸ್ಗೊಳಾಗ ಯಾಕೆ ಹೇಳಿಲ್ಲಮ್ಮ ಅಂತ ಹೇಳ್ಬಿಡ್ತೀರಿ. ಅದಕ್ಕೆ ನೀವು ಕೊಡೋಕಿನ ಮೊದ್ಲ ನಾವು ಹೇಳಕತ್ತೀವಿ ಕಡಿಮೆ ಬಡ್ಡಿ ಇರ್ಬೇಕು ನೋಡ್ರಿ ನಮಗೆ. ಮತ್ತೆ ಇಲ್ಲಾಂದ್ರೆ ನಮ್ಮ ಗಂಡ ದರ್ಸು ಇರಂಗಿಲ್ರಿ. ಅಲ್ಲಮ್ಮ, ಇದು ಹೆಣ್ಮಕ್ಳ ಸಲುವಾಗಿ ಅಂತ ಮಾಡಕತ್ತೀವಿ, ಕಡಿಮೆ ಬಡ್ಡಿನೇ ಇರ್ತೈತೆ ತಗೋರಮ್ಮ, ನೀ ಯಾಕೆ ಚಿಂತೆ ಮಾಡಕತ್ತೀವಿ? ತೋರಿ ಸರ, ಹಂಗಿತ್ತಂದ್ರೆ ತಗೋತೀವತ್ರಿ. ಯವ್ವ ಮುಗಿತನ ಸಂಘ? ಅಲ್ಲ, ನಾನು ಸಂಘ ಸೇರ್ಕೋಬೇಕಂತ ಬಂದೀನಿ, ಮುಗಿತನ? ಯವ್ವ ಕಲ್ಲೋಡ ಗಿರಿಜಿ, ನಿಮ್ಮ ಅಣ್ಣನ ಸೆಟಪ್ ಬಂದ ನೋಡಲ್ಲ ಈಗ. ಬರ್ಲಿ 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 ಬರ್ಲಿ. ಈಕಿನ ಸಂಘಕ್ಕೆ ಸೇರ್ಕೊಳ್ಳಿ, ಮಾಡ್ತೀನಿ ಈಗೈತಿ. ಯಾರಮ್ಮ ನೀವು? ಅಲ್ಲ, ಇವಾಗ ಬರೋದಮ್ಮ ಸಂಘಕ್ಕೆ ಸೇರ್ಕೊಳಕ? ಅಯ್ಯೋ ಸರ, ಒಂದೇ ಟೈಮ್ ಆಯ್ತು ತಗೋರಿ, ಹಂಗ್ಯಾಕೆ ಮಾಡ್ತೀರಿ? ಅಲ್ರಿ ನಾನು ಸಂಘಕ್ಕೆ ಸೇರ್ಕೋತೀನಿ ರೀ. ಆಯ್ತು ಆಯ್ತು ತೋರಮ್ಮ, ನೀನು ಹೆಸರು ಕೊಡು. ರಾಜವ್ರೆ, ಅವ್ರ ಹೆಸರು ಬರ್ಕೊಡಮ್ಮ. ಸರಿ ರೀ ಸರ್, ಬರ್ಕೋತೀನಿ ತಗೋರಿ. ನೋಡಮ್ಮ, ನಾನು ಎಲ್ಲರಿಗೂ ರೂಲ್ಸ್ಗಳು ಹೇಳೀನಿ, ಏನೇನು ಹೆಂಗೆ ಮಾಡ್ಬೇಕಂತ ನೀನು ಕೇಳ್ಕೊಂಬಿಡು, ಆಯ್ತಾ? ನಮಗೆ ಟೈಮ್ ಇಲ್ಲ, ಹೋಗ್ತೀವಿ. ನಡಿಯೋ, ಹೋಗೋಣ ನಡಿ. ಸರಿ ಸರ್, ನಡಿ ಹೋಗೋಣಂತೆ. ರಾಜಿ, ನಂದು ಹೆಸರು ಬರ್ಕೋರ ನೀನು? ಆಧಾರ್ ಕಾರ್ಡ್ ಪಿದಾರ್ ಕಡೆ ಎಲ್ಲ ತಂದು ಕೊಡ್ತೀನಿ ಅಂತ ನಾನು. ಅಲ್ಲ, ಈಗೇನು ಬಂದಿರಬೇಕು ಬ್ಯಾನಿ? ಅಲ್ಲ, ಇಲ್ಲಿಗೂ ಬಂದು ಒಕ್ಕರ್ಸ್ಕೊಂಡು ನೋಡು. ಇನ್ನೇನಾರ ಈ ಗಿರಿಜಿಗೆ ಗೊತ್ತಾತು ಅಂದ್ರೆ ಅಟ್ಟ ಪೂರ್ತಿ ಮನೇನ ಹಾಳು ಮಾಡಿಬಿಡ್ತಾಳೆ. ಈ ಕಲ್ಲ ಇಟ್ಟು ಅರ್ಧ ಹಾಳು ಮಾಡಕತ್ತಾಳ ಸರುನ್ ಜೀವನ. ಈಕೆ ಗೊತ್ತಾತಂದ್ರೆ ಈಕಿನ ಜೋಡಿ ಸೇರ್ಕೊಂಡು ಇನ್ನಿಟ್ಟು ಹಾಳು ಮಾಡಿಬಿಡ್ತಾಳೆ ಅನಿಸ್ತೈತಿ.